ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಶಿವು. ಈ ದಿನ ಬಾನು ಮುಸ್ತಾಕ್ ರವರು ಕನ್ನಡ ಭಾಷೆಯ ಬರಹಗಾರ್ತಿ, ಸಾಹಿತಿ, ಕಾರ್ಯಕರ್ತೆ ಮತ್ತು ವಕೀಲೆ. ಇವರ ಸಣ್ಣ ಕಥೆಗಳ ಆಯ್ದ ಎದೆಯ ಹಣತೆ ಕೃತಿಯನ್ನು ದೀಪಾ ಬಸ್ತಿ ಅವರಿಂದ ಅನುವಾದಿಸಲ್ಪಟ್ಟ ಹಾರ್ಟ್ ಲ್ಯಾಂಪ್ ಕೃತಿಗೆ 2025ರಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನೀಡಲಾಯಿತು. ಅವರು 6 ಸಣ್ಣ ಕಥಾ ಸಂಕಲನಗಳು, 1 ಕಾದಂಬರಿ, 1 ಪ್ರಬಂಧ ಸಂಗ್ರಹ ಮತ್ತು 1 ಕವನ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಅವರ ಕೃತಿಗಳು ಉರ್ದು, ಹಿಂದಿ, ತಮಿಳು, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಿಸಲಾಗಿದೆ. ಒಮ್ಮೆ ಹೆಣ್ಣಾಗು ಪ್ರಭುವೆ ಎಂಬುದು ಸಣ್ಣ ಕಥೆಗಳ ಆಯ್ದ ಎದೆಯ ಹಣತೆಯ ಒಂದು ಕಥೆಯ ಶೀರ್ಷಿಕೆಯಾಗಿದ್ದು, ಇದು ಮುಸ್ಲಿಂ ಸಮುದಾಯದ ಸಮಾಜೋಧಾರ್ಮಿಕ ಕಟ್ಟುಪಾಡುಗಳಿಂದ ನೊಂದ ಹೆಣ್ಣು ಮಕ್ಕಳ ಬದುಕಿನ ಸಂಕಷ್ಟಗಳನ್ನು ಹೇಳುತ್ತದೆ. ಈ ಕಥೆಯು ಶೋಷಣೆ, ಕೌಟುಂಬಿಕ ಹಿಂಸೆ ಮತ್ತು ಅಸಮಾನತೆಯಂತಹ ಮಹಿಳೆಯರ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತದೆ ಹಾಗೂ ಇವುಗಳ ಬಗ್ಗೆ ದೇವರು ಮೌನವಾಗಿರುವುದನ್ನು ಪ್ರಶ್ನಿಸುತ್ತದೆ. ಕಥೆಯ ಸಾರಾಂಶ: ಇದು ಬಾನು ಮುಸ್ತಾಕ್ ಅವರ ಎದೆಯ ಹಣತೆ ಕಥಾ ಸಂಕಲನದಲ್ಲಿರುವ ಒಂದು ಕಥೆಯಾಗಿದೆ. ಇದು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಎದುರಾಗುವ ಕಷ್ಟಗಳ ಬಗ್ಗೆ ಹೇಳುತ್ತದೆ. ಮುಖ್ಯ ವಿಷಯಗಳು: ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಸಾಮಾಜಿಕ, ಧಾರ್ಮಿಕ ಮತ್ತು ಕೌಟುಂಬಿಕ ಶೋಷಣೆ, ಅವರ ಕನಸುಗಳು ನುಚ್ಚುನೂರಾಗುವುದು ಮತ್ತು ಕುಟುಂಬದ ಸಂಘರ್ಷಗಳಲ್ಲಿ ಹೋರಾಡಬೇಕಾದ ಸ್ಥಿತಿ ಇದರ ಮುಖ್ಯ ವಿಷಯಗಳಾಗಿವೆ. ಪ್ರಶ್ನೆ: ಕಥೆಯ ಶೀರ್ಷಿಕೆಯು ಒಮ್ಮೆ ಹೆಣ್ಣಾಗು ಪ್ರಭುವೆ ಎಂದು ದೇವರಿಗೆ ಕೇಳುವ ಮೂಲಕ ಹೆಣ್ಣಿನ ನೋವನ್ನು ಅರ್ಥ ಮಾಡಿಕೊಳ್ಳಲು ದೇವರೂ ಕೂಡ ಹೆಣ್ಣಾಗಿ ಹುಟ್ಟಬೇಕು ಎಂಬ ಪ್ರಶ್ನೆಯನ್ನು ಎತ್ತುತ್ತದೆ. ಸಾಮಾಜಿಕ ಸಂದೇಶ: ಈ ಕಥೆಯು ಕೇವಲ ಮುಸ್ಲಿಂ ಹೆಣ್ಣು ಮಕ್ಕಳ ಕಥೆಯಲ್ಲ, ಬದಲಿಗೆ ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳ ನೋವು, ಸಂಕಷ್ಟಗಳು ಮತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಅವರು ಬದುಕಬೇಕಾದ ಅನಿವಾರ್ಯತೆಯ ಬಗ್ಗೆ ಹೇಳುತ್ತದೆ. ಎಲ್ಲರಿಗೂ ವಂದನೆಗಳು.